ಓ ಕನ್ನಡಿ ಫ್ಯಾಮಿಲಿ, ನಿನ್ನೆ 24 ಗಂಟೆಯಲ್ಲಿ ಕರ್ನಾಟಕದಲ್ಲಿ ಏನಾಯ್ತು ಅಂತ ಗೊತ್ತಾ? ಪಾಲಿಟಿಕ್ಸ್, ಕ್ರೈಮ್, ಹೆಲ್ತ್ ಎಲ್ಲವನ್ನೂ ಕೇವಲ 60 ಸೆಕೆಂಡ್ಸ್ ಅಲ್ಲಿ ನೋಡ ಬನ್ನಿ. ಸುದ್ದಿ 1, ಕಾಂಗ್ರೆಸ್ ನ್ಯೂಸ್ಗಿಂತ ಕಾಂಗ್ರೆಸ್ ಡ್ರಾಮಾ ಜಾಸ್ತಿ. ಕಾಂಗ್ರೆಸ್ ಒಳಗೆ ಭಾರೀ ಗಲಾಟೆ. ಎಂಎಲ್ಎ ಹೇಳಿದರೆ ಕೆಎನ್ ರಾಜಣ್ಣರವರು ಬಿಜೆಪಿಗೆ ಹೋಗೋ ಚಾನ್ಸ್ ಇದೆ ಅಂತೆ. ಸುದ್ದಿ 2, ಇಡಿಗೂ ಈಗ ಹೈಕೋರ್ಟ್ ಚೆಕ್. ಕಾಂಗ್ರೆಸ್ ಎಂಎಲ್ಎ ವೀರೇಂದ್ರನ್ನ ಅರೆಸ್ಟ್ ಮಾಡಿದ ಇಡಿಗೆ ಈಗ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಕೇಸ್ ಬಿಗ್ ಟ್ವಿಸ್ಟ್. ಸುದ್ದಿ 3, ಅಂಜನಾದ್ರಿ ನೆಕ್ಸ್ಟ್ ಬಿಗ್ ಟೂರಿಸ್ಟ್ ಹಬ್. ಸಿಎಂ ಸಿದ್ದರಾಮಯ್ಯ ಅವರು ಅಂಜನಾದ್ರಿ ಬೆಟ್ಟ ಡೆವಲಪ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಹನುಮಾನ್ ಬರ್ತ್ ಪ್ಲೇಸ್ ಟೂರಿಸಂ ಬೂಸ್ಟ್ ಆಗೋದು ಫಿಕ್ಸ್. ಸುದ್ದಿ 4, ಕ್ರೈಮ್ ಕಂಟ್ರೋಲ್ ಝೀರೋ, ಜನರ ಸೇಫ್ಟಿ ಏನು? ಮಂಗಳೂರು ಶಾಕ್, ಮೈನರ್ ಗರ್ಲ್ ಮೇಲೆ ಗ್ಯಾಂಗ್ ರೇಪ್ ಮಾಡಿ ವಿಡಿಯೋ ಸರ್ಕ್ಯುಲೇಟ್ ಮಾಡಿದ ಕೇಸ್, 7 ಜನ ಅರೆಸ್ಟ್. ಸುದ್ದಿ 5, ಮಕ್ಕಳಿಗೂ ಹೈ ಪ್ರೆಷರ್, ಈಗ ಹೆಲ್ತ್ ಅಲರ್ಟ್. ಶಾಕಿಂಗ್ ಹೆಲ್ತ್ ರಿಪೋರ್ಟ್, 7.2 ಲಕ್ಷ ಮಕ್ಕಳ ಹೈ ಬಿಪಿಗೆ ಗುರಿ. ಸ್ಟ್ರೆಸ್ ಬುಕ್ಸ್ಗಿಂತ ಲೈವ್ ಜಾಸ್ತಿ. ಇದು ನೆನ್ನೆ 24 ಗಂಟೆಯ ಕರ್ನಾಟಕದ ಟಾಪ್ 5 ನ್ಯೂಸ್. ಮತ್ತಷ್ಟು ಫಾಸ್ಟ್ ಅಪ್ಡೇಟ್ಸ್ ಬೇಕಾದರೆ ಕನ್ನಡಿ ಡೈಲಿ ಫಾಲೋ ಮಾಡಿ. ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಕನೆಕ್ಟ್ ಆಗಿ.